ಹಾಯ್ ಎಲ್ರಿಗೂ. ಇವಾಗ ಟೈಮು 11:45 ಒಂದು ಸ್ವಲ್ಪ ಕೊಂಡ ನೋಡೋದಕ್ಕೋಸ್ಕರ ಅಂದರೆ ಬೆಂಕಿ ಹಾಕಿರ್ತಾರೆ ಅಲ್ವಾ ಸೌದೆಗಳೆಲ್ಲ, ಅದನ್ನ ನೋಡೋಕ್ಕೋಸ್ಕರ ಇಷ್ಟೊತ್ತವರೆಗೂ ಎದ್ದು ಬಂದಿದ್ದೀವಿ. ಬೆಳಗ್ಗೆನೂ ಬರ್ಬೋದಿತ್ತು, ಆದರೆ ಯಾವಾಗ ನೋಡೋಕೆ ಚೆನ್ನಾಗಿರುತ್ತೆ. ಕೊಂಡ ಅಂದರೆ ಬೆಳಿಗ್ಗೆ ಅಂತೂ ತುಂಬ ರಶ್ ಇರುತ್ತೆ, ಸೊ ಅದರಿಂದ ನೋಡೋಕೆ ಹೋಗಲ್ಲ. ಅಟ್ಲೀಸ್ಟ್ ಇವಾಗಾದರೂ ಹಾಕಿರೋ ಸೌದೆನಾದರೂ ನೋಡೋಕೆ ಹೋಗ್ಬೋದು. ಬೆಂಕಿ ನೋಡೋಕೆ ಹೋಗಿದ್ವಿ. ಕೊಂಡ ನೋಡೋಕೆ ಹೋಗಿ ಅಲ್ಲಿ ಬೆಂಕಿ, ಸೂರ್ಯನೂ ಬೆಂಕಿ. ಇವತ್ತಂತೂ ಫುಲ್ ಸ್ನಾನ, ಫ್ರೆಶ್ ಆಗಿ ಹೋಗಿ ಇನ್ನೊಂದ್ಸರಿ ಸ್ನಾನ ಮಾಡ್ಕೊಂಡು ಬಂದಿದ್ದೆ, ಅದು ಬೇವ್ರ ನೀರಲ್ಲಿ. ಸಾಕಾಯ್ತು. ಅದ್ರೊಳಿಕೊಂದು ಮರ ಇರುತ್ತಾ? ಎಲ್ಲಿ ನೀನೆಲ್ಲಿ ನೋಡಿದೆ? ಇದಾ ಇವಳೆ ಆರ್ಟಿಸ್ಟ್, ಇವಳ ಹೆಸರು ವಾಣಿ ಅಲ್ಲ ವಂದನ. ನೋಡಿ, ಮದ್ವೆ ಆಗೋ ವಯಸ್ಸಿದ್ದು ಕುತ್ಕೊಂಡು ಡ್ರಾಯಿಂಗ್ ಬಿಡಿಸ್ತವಳೆ. ಏನ್ ಬೇಕು ನಿಂಗೆ? ಏಂತಕ್ಕೆ ಬೇಕು? ಕಟ್ ಮಾಡಕ್ ಬೇಕಾ? ಮಂತ್ರಿಯನ್ನು ಮಂಗ್ರಿ ಅಲ್ಲ, ಮಂತ್ರಿ. ಕಂತ್ರಿ, ರಾತ್ರಿ. ಇವಳು ನಾಳೆ ಬರ್ತಾಳೆ. ಇವಳು ಶಾಪಿಂಗ್ ಬಂದು ಎಷ್ಟೊತ್ತು ಮಾಡ್ತಾಳೆ ನೋಡೋಣ. ಆಲ್ರೆಡಿ ಇವತ್ತು ಟೈಮ್ ಎಷ್ಟು? 6:43. ಇನ್ನು ಸೆಲೆಕ್ಟ್ ಮಾಡಿರೋದು ಒಂದೇ. ನಾನು ತುಂಬ ಲೇಟ್ ಸೆಲೆಕ್ಷನ್ ವಿಚಾರದಲ್ಲಿ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಲಾಸ್ಟ್ ಹೋಗ್ಬೇಕಂದ್ರೆ ಟೈಮಿಂಗ್ಸ್ ಶೇರ್ ಮಾಡಿ. ಹೋಗಿ ಟ್ರಯಲ್ಗೆ ಹೋಗು. ಏನೂ ತೊಗೊಂಡಿಲ್ಲ ಇವಳು. ನಾವು ಬರೀ ಬೇಸಿಕ್ ನೀಡ್ಸು, ವೆಟ್ ವೈಪ್ಸು, ಆ ಥರ ಲಿಪ್ಸ್ಟಿಕ್ ತೊಗೊಂಡಿರೋದು. ಏನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಒಂದು ಬಟ್ಟೆ ತೊಗೊಂಡು ಅದನ್ನ ರಿಟರ್ನ್ ಹಂಗೆ ಇಟ್ಬಿಟ್ಟಿದ್ದಾಳೆ. ಏನು ಬೇಡವಂತೆ ಇವಳಿಗೆ, ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ ಜೀವನದಲ್ಲಿ. ಏನದು ಅತೃಪ್ತ ಜೀವ ಅಂತಾರಲ್ಲ, ಇವಳು ನನ್ನ ತಂಗಿ ಇಬ್ರೂ ಅಷ್ಟೇ. ಏನಕ್ಕೂ ಸಮಾಧಾನ ಆಗಲ್ಲ. ಆಯಿತು, ಅರ್ಧ ಗಂಟೆ ಬಿಲ್ಲಿಂಗೇ ಲೇಟ್ ಆಯಿತು. ಅರ್ಧ ಗಂಟೆ ಮುಗಿಸಿದ್ದಾಳೆ ಪಾಪ ಒಳ್ಳೆ ಹುಡುಗಿ. ಅದು ಏನು ತೊಗೊಂಡಿರ, ಬರೀ ನೋಡೋದಕ್ಕೆ ಅರ್ಧ ಗಂಟೆ ತೊಗೊಂಡವಳು. ಶಾಪಿಂಗಿಗೆ ಹೋಗಿದ್ದು 6:30ಗೆ. ಒಂದು ಜೊತೆ ಬಟ್ಟೆ ಮತ್ತು ನಮಗೆ ವೈಪ್ಸು, ವೆಟ್ ವೈಪ್ಸ್ ಅವೆಲ್ಲ ಫೇಸ್ಗೆ, ಒಂದು ಲಿಪ್ಸ್ಟಿಕ್ ಎಲ್ಲ ತೊಗೊಂಡು ಮುಗಿಸ್ಕೊಂಡು ಆಗಿದೆ ಶಾಪಿಂಗು. ಅವಳು ಟ್ರೆಂಡ್ಸಲ್ಲಿ ತೊಗೊಂಡು, ಟ್ರೆಂಡ್ಸಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಈಗ ಮನೆಗೆ ಹೋಗ್ತಾ ಇದ್ವಿ. ಶಾಪಿಂಗ್ ಮುಗೀತು ಗಾಯ್ಸ್. ಶಾಪಿಂಗ್ ಮುಗಿಸ್ಕೊಂಬಂದು ನಾವು ಇವಾಗ ಊಟ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದಕ್ಕೆ ಇವರು ಕಬಾಬ್ ಮಾಡ್ತಾಯಿದ್ದಾರೆ. ಬೆಳಿಗ್ಗೆ ಮ್ಯಾರಿನೇಟ್ ಮಾಡಿದ್ದು ನಾವು. ಎಷ್ಟು ಬೇಗ ಮಾಡ್ತಿದ್ದೀವಿ ಅಂತಂದರೆ ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ನಾನ್ ವೆಜ್ ತಿಂದ್ಬಿಟ್ಟು ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀವಿ ನಾವು. ಸೊ ಅದರಿಂದ ಇವಾಗ ಕಬಾಬ್ ಆಗ್ತಾಯಿದ್ದಾರೆ ಎಲ್ರಿಗೂ ಇವರು. ಝೂಡಿಯೋದಲ್ಲಿ ಏನೇ ಐಟಮ್ಸ್ ತೊಗೊಂಡ್ರು ಈ ಪೇಪರ್ ರಿಮೂವ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಅದಕ್ಕೋಸ್ಕರನೇ ತೊಗೋಬೇಕು ಅಂತ ಅನ್ಸುತ್ತೆ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ತೆಗಿಯೋಕ್ಕೆ. ಕಾಣಿಸ್ತಾ ಇಲ್ಲ, ತೆಗೆದಿರ್ತೀನಿ. ಅಯ್ಯೋ, ಚೆನ್ನಾಗಿರುತ್ತೆ ಕಲೆಕ್ಷನ್. ಆದರೆ ಬಟ್ಟೆ ಒಂದೊಂದು ಸರಿ ಕಲೆಕ್ಷನ್ ಇರುತ್ತೆ, ಒಂದೊಂದು ಸರಿ ಇರೋದಿಲ್ಲ. ಚೆನ್ನಾಗಿತ್ತು. ಈ ಸರಿ ಮೇಕಪ್ ಐಟಮ್ಸ್ ಎಲ್ಲ ಚೆನ್ನಾಗಿ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಮ್ಯೂಸಿಕ್ ಡಿಸ್ಟರ್ಬೆನ್ಸ್, ಹಬ್ಬ ಅಲ್ವಾ. ಜೂಡಿಯೋದಲ್ಲಿ ಇಷ್ಟೇ ತೊಗೊಂಡಿದ್ದು, ಇವೆರಡು. ಆಮೇಲಿಂದ ಮಾಮೂಲಿ ವೈಪ್ಸ್ ಅಷ್ಟೇ, ಇನ್ನೇನಿಲ್ಲ. ಇವಳು ಬಟ್ಟೆಗೆ ತಗೊಂಡು. ಈಗ ಟೈಮ್ 10 ಗಂಟೆ ಆಗಿರ್ಬೋದು. ಚಿಕನ್ ಮಟನ್ ಚೆನ್ನಾಗಿ ತಿಂದುಬಿಟ್ಟು ನಮಗೆ ಸ್ವಲ್ಪ ತಂಪು ಮಾಡ್ಕೊಳ್ಳೋಕ್ಕೋಸ್ಕರ ಐಸ್ ಕ್ರೀಮ್ ತರಿಸಿದ್ದೀವಿ. ಅದು ಪೋಲರ್ ವೇರಲ್ಲಿ DBC ತರಿಸಿದ್ದೀವಿ. ಈಗ ಹೋಗಿ ಈಸ್ಕೊಬಂದಿದ್ದಾಳೆ, ಬನ್ನಿ ತಿನ್ನೋಣ. ಊಟ ಮಾಡ್ದಿರಾ? ಊಟ ಬೇಡ ಅಂತೇಳಿ ಐಸ್ ಕ್ರೀಮ್ ತಿಂತಾಯಿದ್ದೀವಿ. ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇದು ಫಸ್ಟ್ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ನನಗೂ ಕಷ್ಟ ಆಗಿದೆ. ಆಮೇಲಿಂದ ಯಾರ್ಯಾರು ವ್ಲಾಗ್ ಮಾಡ್ತಾ ಇರ್ತಾರೋ ಯಪ್ಪ ಅವರು ಅಂತೂ ಒಂದು ಬಿಗ್ ಸಲ್ಯೂಟ್. ಯಾಕೆಂತಂದರೆ ಇದು ತುಂಬ ಕಷ್ಟ. ನಾನು ಬೆಳಗ್ಗೆಯಿಂದ ಮಾಡಿದ್ರು ಒಂದು 5 ನಿಮಿಷ ವೀಡಿಯೋ ಆಗಿದೆ ಅಷ್ಟೇ. ಅವ್ರು ಅದು ಹೆಂಗೆ 20 ಮಿನಿಟ್ಸ್ 30 ಮಿನಿಟ್ಸ್ ಮಾಡ್ತಾರೆ ಅಂತ ದೇವರಾಣಿಗೂ ಗೊತ್ತಿಲ್ಲ. ಆಮೇಲಿಂದ ನನಗೆ ಇದು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿರುತ್ತೆ. ಸೊ ನೆಕ್ಸ್ಟಿಂದ ನಾವು ಅದನ್ನು ಇಂಪ್ರೂವ್ ಮಾಡಿಕೊಂಡು ವ್ಲಾಗ್ಸ್ ಮಾಡ್ತೀನಿ.
ನೋಡೋಣ